ವೃಶ್ಚಿಕ ರಾಶಿಗೆ ರಾಶಿಯಾಧಿಪತಿ ಕುಜ. ವೃಶ್ಚಿಕ ರಾಶಿಗೆ ಈ ವರ್ಷ ತುಂಬಾನೇ ಕಷ್ಟಗಳನ್ನ ನೋಡಿರ್ತೀರಿ. ಯಾಕಂದ್ರೆ ವೃಶ್ಚಿಕ ರಾಶಿಗೆ 8ನೇ ಮನೆಯಲ್ಲಿ ಗುರು. ಆದ್ರೆ ಈ 6ನೇ ತಿಂಗಳ ನಂತರ ಗುರುವಿನ ಒಂದು ಬದಲಾವಣೆ ಆಗತ್ತೆ. ಗುರು ಕೂಡ ನಿಮ್ಗೆ 9ನೇ ಮನೆ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಅದೇ ರೀತಿ ರಾಹುಕೇತುಗಳ ಬದಲಾವಣೆ ಕೂಡ ಆಗ್ತಾ ಹೋಗುತ್ತೆ. ಮತ್ತೆ 5 4ನೇ ಅವನಾಗಿ ಶನಿ 5ನೇ ಮನೆಯಲ್ಲಿದ್ದು ಎಲ್ಲೋ ಒಂದ್ ಕಡೆ 7ನೇ ಮನೆಯನ್ನ ಸಪ್ತಮವನ್ನ ನೋಡ್ತಾನೆ. ವೃಶ್ಚಿಕ ರಾಶಿಯವರ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದು ಬಿಟ್ರೆ ವೃಶ್ಚಿಕ ರಾಶಿಯವರಿಗೆ ಈ 6ನೇ ತಿಂಗಳ ನಂತರ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ, ಯಾರೆಲ್ಲ ಕಾಂಟ್ರಾಕ್ಟ್ ಮಾಡ್ತಿರ್ತೀರಾ, ಯಾರೆಲ್ಲ ಇಂಜಿನಿಯರ್ಸ್ ಆಗಿರ್ತೀರಾ, ಅವರೆಲ್ಲರಿಗೂ ಕೂಡ ನೀವೇನೇ ಮಣ್ಣನ್ನ ಮುಟ್ಟಿದ್ರು ಅದು ಚಿನ್ನ ಆಗುವಂತ ಒಂದು ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಮತ್ತೆ ವೃಶ್ಚಿಕ ರಾಶಿಯವರು ಫಾರಿನ್ ಅಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ರೆ ಫಾರಿನಲ್ಲಿ ಮನೆ ತಗೊಳ್ಳೋದು ಅಥವಾ ಫಾರಿನಲ್ಲಿ ಜಾಗ ತಗೊಳ್ಳೋದು, ಫಾರಿನಲ್ಲಿ ಒಳ್ಳೆ ಕೆಲಸದಲ್ಲಿ ತುಂಬಾ ಪ್ರಮೋಷನ್ ಸಿಕ್ಕೋದು, ಅದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಯಾರೆಲ್ಲ ಫಾರಿನ್ ಜಾಬ್ಗೆ ಟ್ರೈ ಮಾಡ್ತಿರ್ತೀರಾ ಅವ್ರಿಗೂ ಕೂಡ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗ್ಲೂ ನಿಮ್ಮ ಆಸೆ ನೆರವೇರ್ತಾ ಹೋಗುತ್ತೆ. ಏನು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಫಾರಿನ್ ಟ್ರಿಪ್ ಹೋಗಿ ಬರುವಂತ ಒಂದು ಕನಸು ಕೂಡ ನನ್ಸಾಗ್ತಾ ಹೋಗುತ್ತೆ. ಅವರ ಏನೇ ಕನಸಿದ್ರು ನನ್ಸಾಗ್ತಾ ಹೋಗುತ್ತೆ. ಮತ್ತೆ ವೃಶ್ಚಿಕ ರಾಶಿಯವರ ಮನೆಯಲ್ಲಿ ಅವರ ಮಕ್ಕಳು ಅಂತ ಬಂದಾಗ ಮಕ್ಕಳಿಂದ ಎಲ್ಲೋ ಒಂದ್ ಸ್ವಲ್ಪ ಮನಸ್ತಾಪ ಇರುತ್ತೆ. ಅದು ಬಿಟ್ರೆ ಈ ವರ್ಷ ಯುಗಾದಿ ನಂತರ ವೃಶ್ಚಿಕ ರಾಶಿಯವರಿಗೆ ತುಂಬಾನೇ ಲಕ್ಕು ಅಂತ ಹೇಳ್ಬೋದು. ಏನೇ ಕೆಲಸ ಕಾರ್ಯ ಮಾಡಿದ್ರು ಖಂಡಿತ ಅದರಲ್ಲಿ ಅಭಿವೃದ್ಧಿಯನ್ನ ನೋಡ್ತಾ ಹೋಗ್ತೀರಿ. ಮತ್ತೆ ನಿಮ್ಮ ಮನೆಯಲ್ಲಿ ಹಿರಿಯರನ್ನ ಯಾರನ್ನಾದ್ರೂ ನೀವು ಕಳ್ಕೊಳ್ತಾ ಹೋಗ್ತೀರಿ. ನಿಮ್ಮ ತಂದೆ ಆಗಿರ್ಬೋದು, ತಾತ ಆಗಿರ್ಬೋದು, ಅಥವಾ ನಿಮ್ಮ ಮಾವ ಆಗಿರ್ಬೋದು, ಯಾರೇ ಆಗಿದ್ರು ಅವರಿಗೆ ಎಲ್ಲೋ ಒಂದ್ ಕಡೆ ಹೆಲ್ತ್ ಅಪ್ಸೆಟ್ ಆಗುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ ವೃಶ್ಚಿಕ ರಾಶಿಯವರಿಗೆ ರಾಶಿಯಾಧಿಪತಿ ನಿಮ್ಗೆ ಕುಜ ತುಂಬಾನೇ ಸಪೋರ್ಟ್ ಮಾಡ್ತಾನೆ. ರಾಶಿಯಾಧಿಪತಿ ಕುಜ ನಿಮ್ಗೆ ತುಂಬಾ ಲಾಭವನ್ನ ತಂದು ಕೊಡ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಅತಿ ಹೆಚ್ಚು ಸುಬ್ರಹ್ಮಣ್ಯನನ್ನ ಆರಾಧಿಸ್ಬೇಕಾಗತ್ತೆ. ಮತ್ತೆ ಅತಿ ಹೆಚ್ಚು ಹವಳವನ್ನ ಯೂಸ್ ಮಾಡ್ಬೇಕಾಗುತ್ತೆ. ಈ ಹವಳವನ್ನ ನಿಮ್ಮ ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಬೇಕಾಗುತ್ತೆ. ಮತ್ತೆ ಅತಿ ಹೆಚ್ಚು ಕನಕ ಪುಷ್ಯವನ್ನ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಖಂಡಿತ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಗುರುವಿನ ಬದಲಾವಣೆ ಕೂಡ ಆಗುತ್ತೆ. ರಾಹು ಕೇತುಗಳ ಬದಲಾವಣೆ ಕೂಡ ಆಗ್ತಾ ಹೋಗುತ್ತೆ. ಕೇತು ಕೂಡ ನಿಮ್ಗೆ ನೋಡಿ 10ನೇ ಮನೆಗೆ ಹೋಗೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ತುಂಬಾ ನಿಮ್ಮ ಮನೆಯಲ್ಲಿ ದೇವಸ್ಥಾನ ಕಟ್ಟೋದು, ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು, ಅಥವಾ ನಿಮ್ಮ ಒಂದು ತೀರ್ಥ ಕ್ಷೇತ್ರಕ್ಕೆ ಅತಿ ಹೆಚ್ಚು ನೀವು ಹೋಗಿ ಬರ್ತಾ ಇರತಕ್ಕಂಥದ್ದು, ಒಂದು ದೈವಾರಾಧನೆಯಿಂದ ಅತಿ ಹೆಚ್ಚು ನಿಮ್ಗೆ ಒಳ್ಳೇದಾಗುತ್ತೆ. ಮತ್ತೆ ನೀವು ಯೂಸ್ ಮಾಡ್ಬೇಕಾಗಿರುವಂತ ಸ್ಟೋನ್ ಅಂತ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ, ವೃಶ್ಚಿಕ ರಾಶಿಯವರು ನಿಮ್ಗೆ ಪಚ್ಚೆ ಅಂತ ಏನ್ ಹೇಳಿದೆ, ಪಚ್ಚೆ ಆಗಿರ್ಬೋದು, ಅಥವಾ ತುಂಬಾ ನಿಮ್ಗೆ ಪಾಸಿಟಿವ್ ತಂದ್ಕೊಡುವಂತ ಸ್ಟೋನು. ನಾನು ಹೇಳಿದೆ ಆಲ್ರೆಡಿ, ನಿಮ್ಗೆ ಕುಜನಿಗೆ ಸಂಬಂಧಪಟ್ಟಂತ ಒಂದು ಸ್ಟೋನು, ಅಥವಾ ಗುರುವಿಗೆ ಸಂಬಂಧಪಟ್ಟಂತ ಒಂದು ಸ್ಟೋನು, ಗುರುವಿನ ಒಂದು ಸ್ಟೋನ್ ಆಗಿರ್ಬೋದು, ಅಥವಾ ಬ್ರೇಸ್ಲೆಟ್ ಆಗಿರ್ಬೋದು, ಅದನ್ನ ಅತಿ ಹೆಚ್ಚು ನೀವು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅದೃಷ್ಟ ಅನ್ನೋದು ನಿಮ್ಮ ಮನೆಯ ಬಾಗ್ಲಿಗೆ ಬರುತ್ತೆ. ಮತ್ತೆ ವೃಶ್ಚಿಕ ರಾಶಿಯವರು ಅತಿ ಹೆಚ್ಚು ನೋಡಿ, ನಿಮ್ಮ ಮನೆಯಲ್ಲಿ ನೀವು ವೃಶ್ಚಿಕ ರಾಶಿಯವರು ಅತಿ ಹೆಚ್ಚು ಬೆಲ್ಲದ ದೀಪವನ್ನ ಹಚ್ಚಬೇಕಾಗತ್ತೆ. ಬೆಲ್ಲದ ದೀಪವನ್ನ ಪ್ರತಿ ಮಂಗಳವಾರ ಹಚ್ಚಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಅದೇ ರೀತಿ ಪ್ರತಿ ಶನಿವಾರ ಕೂಡ ನೀವು ಬೆಲ್ಲದ ದೀಪವನ್ನ ಹಚ್ಚುತ್ತಾ ಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ. ಮತ್ತೆ ಎಳ್ಳಿಗೆ ಸಂಬಂಧಪಟ್ಟಂತ ಕೆಲವೊಂದು ವಸ್ತುವನ್ನ ನೀವು ದಾನ ಮಾಡಿದ್ರೆ ಅತಿ ಹೆಚ್ಚು ಒಳ್ಳೇದಾಗುತ್ತೆ. ಮತ್ತೆ ನಿಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಊಟವನ್ನ, ಅಂದ್ರೆ ಅನ್ನ ಆಗಿರ್ಬೋದು, ಏನೇ ಊಟ ಆಗಿರ್ಬೋದು, ಅದನ್ನ ಫಸ್ಟ್ಗೆ ಮೊದಲಿಗೆ ತೆಗೆದಿಟ್ಟು ಅದನ್ನ ನೀವು ಕಾಗೆಗಳಿಗೆ ಹಾಕ್ತಾ ಬಂದ್ರೆ ಖಂಡಿತ ನಿಮ್ಮ ಎಲ್ಲ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ. ಆಲ್ರೆಡಿ ನಿಮ್ಗೆ ಟೈಮ್ ಚೆನ್ನಾಗಿದೆ. ಮತ್ತೆ ಯಾವ ಒಂದು ಸಾಲ ಅಥವಾ ಒಂದು ಲೋನ್ ಇದ್ರೆ ಅದು ಕೂಡ ಬೇಗ ತೀರ್ಸುವಂತ ಒಂದು ಟೈಮ್ ಇದಾಗಿರುತ್ತೆ. ಸಾಲ ಮುಕ್ತರಾಗ್ತಾ ಹೋಗ್ತೀರಾ. ಮತ್ತೆ ನೀವು ಯಾವುದೇ ಕ್ಷೇತ್ರದಲ್ಲಿ ಇದ್ರು ಆ ಕ್ಷೇತ್ರದಲ್ಲಿ ನೀವು ಅನ್ಕೊಂಡಿರೋದಕ್ಕಿಂತ ದುಪ್ಪಟ್ಟು ನಿಮ್ಗೆ ಲಾಭವನ್ನ ತಂದ್ಕೊಡುವಂತ ಒಂದು ವರ್ಷ ಇದಾಗಿರುತ್ತೆ, ಯುಗಾದಿ ವರ್ಷ ಆಗಿರುತ್ತೆ. ಹಾಗಾಗಿ ಯುಗಾದಿಯ ನಂತರ ಬಹಳಷ್ಟು ಬದಲಾವಣೆ ಆಗ್ತಾ ಹೋಗುತ್ತೆ. ನಮ್ಮ ಒಂದು ಸ್ಟೋನ್ ಯೂಸ್ ಮಾಡಿದಾಗ ಖಂಡಿತ ನಿಮ್ಮಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳಾಗುತ್ತೆ. ಅದೇ ನಿಮ್ಮ ಯಶಸ್ಸಿಗೆ ಕಾರಣ ಆಗ್ತಾ ಹೋಗುತ್ತೆ. ಖಂಡಿತ ವೃಶ್ಚಿಕ ರಾಶಿಯವರು ನೋಡಿ, ಮುಖ್ಯವಾಗಿ ನಂಬರ್ ಅಂತ ಬಂದಾಗ ವೃಶ್ಚಿಕ ರಾಶಿಯವರು ಅತಿ ಹೆಚ್ಚು 1, 3, 9, 5 ಅನ್ನೋ ನಂಬರ್ನ ಅತಿ ಹೆಚ್ಚು ಯೂಸ್ ಮಾಡಿ ತುಂಬಾ ಪಾಸಿಟಿವ್ ಆಗುತ್ತೆ ನಿಮ್ಗೆ. ಮತ್ತೆ ಕಲರ್ ಅಂತ ಬಂದಾಗ ವೃಶ್ಚಿಕ ರಾಶಿಯವರು ಯೆಲ್ಲೋ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿ. ಹಳದಿ ಬಣ್ಣ ನಿಮ್ಗೆ ತುಂಬಾನೇ ಲಕ್ಕನ್ನ ತಂದು ಕೊಡುತ್ತೆ. ಅದೇ ರೀತಿ ಗ್ರೀನ್ ಕಲರ್ ಕೂಡ ನಿಮ್ಗೆ ತುಂಬಾ ಲಕ್ಕನ್ನ ತಂದು ಕೊಡುತ್ತೆ. ಮತ್ತೆ ಈ ವರ್ಷದ ತುಂಬಾ ಅತಿ ಹೆಚ್ಚು ಒಳ್ಳೆಯ ಒಂದು ಬಣ್ಣ ಅಂದ್ರೆ ಯೆಲ್ಲೋ ಕಲರ್ ಆಗಿರುತ್ತೆ. ಮತ್ತೆ ನಿಮ್ಮ ಮನೆಯಲ್ಲಿ ಗುರುವಿನ ಆರಾಧನೆ ಪ್ರತಿದಿನ ನೀವು ಗುರುಗೆ ಸಂಬಂಧಪಟ್ಟಂತ ಒಂದು ಶ್ಲೋಕವನ್ನಾಗಿರ್ಬೋದು ಅಥವಾ ಒಂದು ಸ್ತೋತ್ರವನ್ನಾಗಿರ್ಬೋದು ನಿಮ್ಮ ಬಾಯಲ್ಲಿ ಪಠಿಸ್ಕೊಳ್ಳಿ. ನೀವು ಕೇಳ್ತಾ ಹೋದ್ರೆ
ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ವೃಶ್ಚಿಕ ರಾಶಿಯವರು 1, 3, 9 ಅನ್ನೋ ನಂಬರ್ನ ಅತಿ ಹೆಚ್ಚು ನೀವು ಬರಿತಾ ಹೋದ್ರೂ ಕೂಡ ನಿಮ್ಗೆ ಅತಿ ಹೆಚ್ಚು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸೂರ್ಯ ಮತ್ತೆ ಕುಜ ಮತ್ತೆ ಗುರುವನ್ನ ಆರಾಧಿಸಷ್ಟು 1, 3, 9 ಬರಿತಾ ಹೋದ್ರೆ ಖಂಡಿತ ನಿಮ್ಗೆ ಅದ್ರಲ್ಲೇ ನಿಮ್ಗೆ 1000% ಪಾಸಿಟಿವ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ನಿಮ್ದೇ ವರ್ಷ ಆಗಿರೋದ್ರಿಂದ ಕೆಲವೊಂದು ಸ್ಟೋನ್ ಅನ್ನ ನಮ್ಮ ಒಂದು ಸಂಸ್ಥೆ ಮುಖಾಂತರ ನೀವು ತರಿಸ್ಕೊಳ್ಳಿ. ಖಂಡಿತ ನಿಮ್ಮ ಅದೃಷ್ಟದ ಬಾಗಿಲು ತೆರೀತಾ ಇದೆ. 3ನೇ ತಾರೀಕು 6ನೇ ತಿಂಗಳಿಂದ ಆ ಅದೃಷ್ಟವನ್ನ ನಿಮ್ಮ ಮನೆಗೆ ಬರಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ.